ಹಾಯ್ ಹಲೋ ನಮಸ್ಕಾರ. ಇವತ್ತು ನಾನು ಚಿಕನ್ ಗೀ ರೋಸ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು 1 kg ಚಿಕನ್ನ ತೊಳೆದು ಚೆನ್ನಾಗಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಫಸ್ಟ್ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳೋಣ. ಅದಕ್ಕೆ ಏನೇನು ಬೇಕು ಅಂತಂದರೆ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಹಾಕ್ಕೊಳ್ರಿ ಆಯಿತಾ. ಆಮೇಲೆ ಖಾರದ ಪುಡಿ. ನಾವು ಖಾರಕ್ಕೆ ರುಬ್ಕೊಂತೀವಿ, ಆದರೂ ನಿಮಗೆ ಲೈಟಾಗಿ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ರಿ, ಆಮೇಲೆ ಜಾಸ್ತಿ ಆದರೆ ಕಷ್ಟ. ಆಮೇಲೆ ಮೊಸರು 1 ಬೌಲು, ಚಿಕ್ಕ ಬೌಲಲ್ಲಿ 1 ಬೌಲ್ ಮೊಸರು ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತೀನಿ. ಆಮೇಲೆ ಇದಕ್ಕೆ ಎಷ್ಟು ಉಪ್ಪು ಬೇಕೋ ಅಷ್ಟು 1 ಸ್ಪೂನ್ ತೊಗೊಂಡಿದ್ದೀನಿ. ಎಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಡೋಣ ಒಂದು ಅರ್ಧ ಗಂಟೆ. ನೋಡಿ, ಇದನ್ನು ಒಂದು ಅರ್ಧ ಗಂಟೆ ಇಡೋಣ. ಫ್ರೀಜರಲ್ಲಿ ಬೇಡ, ಈಚೆನೇ ಇಡೋಣ. ಅಕಸ್ಮಾತ್ ಬೇಕು ಅಂತಂದರೆ ನೀವು ಫ್ರೀಜರಲ್ಲಿಟ್ಟು, ಇಲ್ಲಾಂದರೆ ಇದು ಇಲ್ಲೇ ಇರಲಿ. ಇವಾಗ ಇದಕ್ಕೆ ಮಸಾಲೆ ರೆಡಿ ಮಾಡಬೇಕಲ್ವಾ, ಅದಕ್ಕೆ ನಾನು ಖಾರಕ್ಕೆ ಎಷ್ಟು ಬೇಕು ಅಷ್ಟು ತೊಗೊಂಡಿದ್ದೀನಿ. ಇವಾಗ ಒಂದು 10 ಬ್ಯಾಡಗಿ ಮೆಣಸಿನ್ಕಾಯಿ ಐತೆ. ಗುಂಟೂರು ಮೆಣಸಿನ್ಕಾಯಿ ನಾನು ಜಾಸ್ತಿ ತೊಗೊಂಡಿದ್ದೀನಿ, ಯಾಕೆಂದರೆ ನಮ್ಮನೆ ಖಾರ ತಿಂತೀವಿ, ಅದಕ್ಕೋಸ್ಕರ ತೊಗೊಂಡಿದ್ದೀನಿ. ಆಮೇಲೆ ಒಂದು 6 ಲವಂಗ, ಒಂದು ಸ್ವಲ್ಪ ಚಕ್ಕೆ, ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ, ಮತ್ತು ಜೀರಿಗೆ 1 ಸ್ಪೂನಷ್ಟು, ಮೆಣಸು ಅಷ್ಟೇ ಒಂದು ಅರ್ಧ ಸ್ಪೂನಷ್ಟು ಐತೆ. ಆಮೇಲೆ ಇದು ಸೋಂಪು 1 ಸ್ಪೂನು, ಮತ್ತು ಹುಳಿ ನಿಂಬೆಹಣ್ಣು ಗದ್ರ ತೊಗೊಳ್ರಿ, ಮತ್ತು ಸಣ್ಣದಾದ್ರು ತೊಗೊಳ್ರಿ, ಹುಣಸೆ ಹಣ್ಣು, ಸರಿನಾ? ಇಷ್ಟು. ಆಮೇಲೆ ಮೇಯ್ನ್ ಇದಕ್ಕಿರೋದೇ ಧನ್ಯ ಒಂದು 3-4 ಸ್ಪೂನ್ ಐತೆ. ಇದು ಧನ್ಯ. ಫಸ್ಟು ಇದನ್ನು ನಾವು ಹುರ್ಕೊಳ್ಳೋಣ. ಅಕಸ್ಮಾತ್ ಮೆಣಸಿನ್ಕಾಯಿ ನಮ್ಗೆ ಉರಿಯೋದು ಇಷ್ಟ ಇಲ್ಲ ಅಂತಂದರೆ ಬಿಸಿನೀರಲ್ಲಿ ಇದೊಂದು ಸ್ವಲ್ಪ ಹಾಕಿದ್ರೆ ಒಂದು 10 ನಿಮಿಷ ಅದು ಸಾಫ್ಟ್ ಆಗುತ್ತೆ, ಅವಾಗ ಹುರ್ಕೋಬೋದು. ನಾನು ಹುರ್ಕೊಂತೀನಿ ಇದನ್ನು ಒಂದು 5 ನಿಮಿಷ, ತೋರಿಸ್ತೀನಿಲ್ಲ. ಇದನ್ನು ಇವಾಗ ನೆನೆಸಿ ಇಡೋಣ ಸೈಡ್ಗೆ. ಆಮೇಲೆ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟಕ್ಕೆ ಸರಿ ಹೋಗುತ್ತೆ. ಇದು ಆಗಿದೆ, ರೋಸ್ಟ್ ಆಗಿದೆ. ಇಷ್ಟು ರೋಸ್ಟ್ ಆದರೆ ಸಾಕು, ತುಂಬ ಜಾಸ್ತಿ ರೋಸ್ಟ್ ಆದರೆ ಚೆನ್ನಾಗಿರಲ್ಲ. ಇದನ್ನು ನಾವು ಒಂದು ಕಡೆ ಪ್ಲೇಟಿಗೆ ಹಾಕೊಳ್ಳೋಣ. ಇವಾಗ ಮತ್ತೆ ಧನ್ಯ ಹಾಕೊಳ್ಳೋಣ. ಧನ್ಯ ಒಂದು 2-3 ಸ್ಪೂನ್ ಐತೆ ಅನ್ನಲ್ಲ, ಅದನ್ನು ಹಾಕೊಳ್ಳೋಣ. ಯಾಕೆಂದರೆ ಸಪ್ರೇಟಾಗಿ ಯಾಕೆ ಹೊಡಿತಾ ಇದ್ದೀನಿ ಅಂತಂದರೆ ಎಲ್ಲ ಒಟ್ಟಿಗೆ ಹಾಕಿಬಿಟ್ರೆ ಒಂದು ಆಗುತ್ತೆ, ಒಂದು ಆಗಿರಲ್ಲ. ಅದಕ್ಕೆ ನಾನು ಸಪ್ರೇಟಾಗಿ ಹಾಕೊಂಡು ಸ್ವಲ್ಪನೇ ಫ್ರೈ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಏನೂ ಹಾಕಿರಲ್ಲ ಇದಕ್ಕೆ, ನಾನು ಡ್ರೈ ಫ್ರೈ ಮಾಡ್ಕೊತಾ ಇರೋದು. ನೋಡಿ, ಇಷ್ಟು ಫ್ರೈ ಆಗಿದೆ, ಸ್ಮೆಲ್ ಬರ್ತಿದೆ. ಸ್ಮೆಲ್ ಬರೋವರೆಗೂ ಇದ್ರೆ ಸಾಕು, ಜಾಸ್ತಿ ರೋಸ್ಟ್ ಆದರೆ ಚೆನ್ನಾಗಿರಲ್ಲ. ಇದನ್ನು ಅದರೊಳಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಮೆಂತ್ಯ ಹಾಕ್ಕೊತಾ ಇದ್ದೀನಿ. ಮೆಂತ್ಯ ಒಂದು ಅರ್ಧ ಸ್ಪೂನಷ್ಟು, ಅರ್ಧ ಸ್ಪೂನ್ ಇಲ್ಲ, ಒಂದು 1/4 ಸ್ಪೂನಷ್ಟು ಇರಬೇಕು, ಅದನ್ನು ಹಾಕ್ಕೊತಾ ಇದ್ದೀನಿ. ಇಷ್ಟೇ, ಸುಮ್ಮನೆ ಬಿಸಿ ಆಗಲಿ ಅಷ್ಟೇ, ಏನು ಜಾಸ್ತಿ ಇದಾಗೋದೇನಿಲ್ಲ. ಸುಮ್ಮನೆ ಲೈಟಾಗಿ ಬಿಸಿ ಆದರೆ ಸಾಕಾಗುತ್ತೆ ಅದು. ಇವಾಗ ನೋಡಿ ಸಾಕಿಷ್ಟು. ಇವಾಗ ಏನಾಯಿತು ಇಲ್ಲಿ ನೋಡಿ, ಸೋಂಪು, ಮೆಣಸು, ಜೀರಿಗೆ ಮತ್ತು ಚಕ್ಕೆ ಲವಂಗ ಇಷ್ಟ ಐತೆ. ಇದನ್ನೆಲ್ಲ ಒಂದೇ ಸಲ ಹಾಕ್ಕೊತೀನಿ ನಾನು. ಸುಮ್ಮನೆ ಲೈಟಾಗಿ ಬಿಸಿ ಆದರೆ ಸಾಕಷ್ಟೇ, ಇದು ಅಷ್ಟೇ. ಇವಾಗ ಬಾಣಲೆ ಕಾವಿತ್ತಲ್ಲ, ನಾನು ಆಫ್ ಮಾಡ್ತಾಯಿದ್ದೀನಿ ಇದನ್ನು. ಅಷ್ಟೊತ್ತಿಗೆ ನಾವು ಅದನ್ನು ರುಬ್ಕೊಂಡು ಬರೋಣ. ನಾವು ಇದನ್ನು ಎಲ್ಲ ಹುರ್ಕೊಂಡಿದ್ವಲ್ಲ, ಅದಕ್ಕೆ ಒಂದು ನಿಂಬೆಹಣ್ಣಿನ ಗಾತ್ರ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಆಮೇಲೆ ಒಂದಿಷ್ಟು ಗೋಡಂಬಿ ಹಾಕ್ತಾಯಿದ್ದೀನಿ, ಯಾಕೆಂದರೆ ಕಾಯಿ ಏನು ಹಾಕಲ್ಲ, ಅದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಮತ್ತು ಒಂದಿಷ್ಟು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಇವಾಗ ಇಷ್ಟೆಲ್ಲ ನುಣ್ಣಗೆ ನೀಟಾಗಿ ರುಬ್ಕೊಬರೋಣ. ರುಬ್ಕೊಬಂದ್ಮೇಲೆ ಆಮೇಲೆ ಇದು ಮಾಡೋದಷ್ಟೇ. ಇಷ್ಟೇ ರುಬ್ಬಕ್ಕೆ ಹಾಕೋದು ನಾನು. ಮಿಕ್ಕಿದ್ದು ನಾವು ಇವಾಗ ಏನು ಯಾವ ಮೆಥಡು ಅಂತ ಅಂದ್ಬಿಟ್ಟು ಮಾಡ್ತಾ ಹೋಗೋಣ. ಇದಾಗೈತೆ ಮಾಡ್ಕೊಂತ ನೋಡಿ, ಈ ಥರ ನುಣ್ಣಗೆ ರುಬ್ಬಿದ್ದೀನಿ. ಇವಾಗ ಹೆಂಗೆ ಮಾಡೋದು ಅಂತ ನೋಡ್ತಾ ಹೋಗೋಣ. ಇಟ್ಟಿದ್ದೀನಿ, ಬಾಣಲೆ ಇಟ್ಟಿದ್ದೀನಿ. ಇವಾಗ ತುಪ್ಪ ಹಾಕ್ತಾಯಿದ್ದೀನಿ. ನಾನು ನಂದಿನ ತುಪ್ಪನೇ ಯೂಸ್ ಮಾಡೋದು. ನಿಮಗೆ ಯಾವ ತುಪ್ಪ ಇತ್ತೋ ಆ ತುಪ್ಪ ಹಾಕಿದ್ರೆ ಇದು ಚೆನ್ನಾಗಿರೋದು, ಏಕೆಂದರೆ ಗೀ ರೋಸ್ಟ್ ಅಲ್ವಾ, ಅದಕ್ಕೋಸ್ಕರ 100 ಗ್ರಾಮ್ ತುಪ್ಪ ಹಾಕಿದ್ದೀನಿ. ಎಣ್ಣೆ ಬೇಕು ಅಂದರೆ ಯೂಸ್ ಮಾಡ್ಕೊಳ್ರಿ, ಬೇಡ ಅಂದರೆ ಬೇಡ. ನಾನು ತುಪ್ಪದಲ್ಲೇ ಮಾಡ್ತಿರೋದ್ರಿಂದ ನಾನು ಬೆಣ್ಣೆ ಹಾಕಿದ್ದೀನಿ. ಇದು ಬಿಸಿ ಆಗಲಿ. ಎರಡೇ ಎಲೆ ಮತ್ತು 1 ಏಲಕ್ಕಿ ಕಾಯಿ, 2 ತುಂಡು ಚಕ್ಕೆ, 1 3 ಲವಂಗ ಅಷ್ಟೇ ಹಾಕ್ತಿರೋದು, ಯಾಕೆಂದರೆ ರುಬ್ಬಕ್ಕೆ ಹಾಕ್ಕೊಂಡಿದ್ವಲ್ಲ ಅದಕ್ಕೆ.
ಅದಾದಮೇಲೆ ಈರುಳ್ಳಿ ಹಾಕೋಣ. ಈರುಳ್ಳಿ ಹಾಕಾದ್ಮೇಲೆ ಸ್ವಲ್ಪ ಫ್ರೈ ಮಾಡೋಣ. ಚೆನ್ನಾಗಿ ಈರುಳ್ಳಿ ಕಲರ್ ಎಲ್ಲ ಚೇಂಜ್ ಆಗಬೇಕು, ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡೋಣ. ನೋಡಿ ಕಲರು ಈಗ ಚೇಂಜ್ ಆಗೋವರೆಗೂ ಬಂದರೆ ಸಾಕು. ಇವಾಗ ನಾವೇನು ರುಬ್ಕೊಂಡಿರ್ತೀವಲ್ಲ ಆ ಮಸಾಲೆ ಆ್ಯಡ್ ಮಾಡೋಣ. ಈಗ ನಿಧಾನಕ್ಕೆ ತುಪ್ಪನೂ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಅದು ಖಾರ ಬೆಂದ್ಮೇಲೆ ತುಪ್ಪ ಬಿಟ್ಕೊಳ್ಳುತ್ತೆ, ಅಲ್ಲಿವರೆಗೂ ಲೋ ಫ್ಲೇಮಲ್ಲೇ ನಿಧಾನಕ್ಕೆ ಹಿಂಗೆ ಕೈ ಆಡಿಸ್ತಾ ಇರೋಣ. ಆಮೇಲೆ ಚಿಕನ್ ಹಾಕೊಳ್ಳೋಣ. ನಾವೇನು ಮಸಾಲೆ ನೆನೆಸಿಟ್ಟಿರ್ತಿದ್ದೀವಲ್ಲ ಆ ಚಿಕನ್ ಆಮೇಲೆ ಹಾಕೋಣ. ನೋಡಿ ಈ ಥರ ಮಿಕ್ಸ್ ಮಾಡಿದ್ನಲ್ಲ, ಇದು ಒಂದು 10 ನಿಮಿಷ ಆಗಿದೆ. ಅದು ಫುಲ್ಲೆಲ್ಲ ಡ್ರೈ ಆಯ್ತೈತೆ ಸೈಡಲ್ಲಿ. ಇವಾಗ ನಾನು ಈ ಮಿಕ್ಸ್ ಮಾಡಿರೋದು ಡೈರೆಕ್ಟಾಗಿ ಇದಕ್ಕೆ ಹಾಕೊಂತೀನಿ. ಇವಾಗ ಚೆನ್ನಾಗಿ ಈ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ನೀರೇನು ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದರೆ ಚಿಕನಲ್ಲಿ ನೀರು ಬಿಟ್ಕೊಳ್ಳೋದ್ರಿಂದ ನೀರೇನು ಹಾಕೋಕ್ಕೆ ಹೋಗ್ಬೇಡ್ರಿ. ಇದು ರೋಸ್ಟ್ ಥರ ಆಗಬೇಕು. ನೀರು ಹಾಕೊಂಡ್ರೆ ಇದು ಗ್ರೇವಿ ಥರ ಆಗ್ಬಿಡುತ್ತೆ, ಅವಾಗ ಚೆನ್ನಾಗಿರಲ್ಲ. ಇದು ನೀಟಾಗಿ ಚಿಕನಲ್ಲಿ ಚೆನ್ನಾಗಿ ರೋಸ್ಟ್ ಆಗಲಿ. ಇವಾಗ ಪ್ಲೇಟ್ ಮುಚ್ತೀನಿ. ಇವಾಗ ಇಷ್ಟು ಕುದೀತಾ ಇದೆ. ಇದಕ್ಕೆ ನಾವು ಸ್ವಲ್ಪ ಬೆಲ್ಲ ಹಾಕೋಣ. ಬೇಕು ಅಂದರೆ ನಿಮಗೆ ಬೇಕು ಅಂದರೆ ಬೆಲ್ಲ ಹಾಕೊಂಡ್ರೆ, ಇಲ್ಲಾಂದರೆ ಬೇಡ. ಸ್ವಲ್ಪ ಬೆಲ್ಲ ಹಾಕಿದ್ದೀನಿ, 1 ಸ್ಪೂನಷ್ಟು. ಆಮೇಲೆ ಉಪ್ಪು ಅಷ್ಟೇ. ಇವಾಗಲೇ ನೀವು ಉಪ್ಪನ್ನ ಎಷ್ಟು ಬೇಕಷ್ಟು ಹಾಕೊಂಡ್ರೆ, ನಾನು ಇನ್ನೊಂದು ಸ್ಪೂನ್ ಹಾಕೊತಾ ಇದ್ದೀನಿ. ನಿಮ್ಗೆ ನೋಡಿ ಎಷ್ಟು ಬೇಕಷ್ಟು ಇವಾಗಲೇ ಉಪ್ಪನ್ನ ಇವಾಗಲೇ ಆ್ಯಡ್ ಮಾಡ್ಕೊಬಿಡ್ರಿ. ಯಾಕೆಂದರೆ ಇದು ರೋಸ್ಟ್ ಆಯ್ತೈತೆ, ಆಮೇಲೆ ಹಾಕಿದ್ರೆ ಒಂದಲ್ಲ. ಇವಾಗಲೇ ನೀಟಾಗಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಒಂದು 10 ನಿಮಿಷ ಆಗಿದೆ. ನೋಡಿ ಎಷ್ಟು ಕಲರ್ ಬಂದಿದೆ ಅಂತ ಅಂದ್ಬಿಟ್ಟು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ. ನಾನು ಒಂದು ಡ್ರಾಪು ನೀರು ಹಾಕಿಲ್ಲ. ನೀವು ಅಷ್ಟು ಹಾಕಕ್ಕೆ ಹೋಗ್ಬಿಟ್ಟು, ಯಾಕೆಂದರೆ ಮೊಸರು ಹಾಕಿದ್ದೀವಿ, ಅದು ನೀರು ಬಿಟ್ಕೊಳ್ಳುತ್ತೆ, ಮತ್ತು ಚಿಕನಲ್ಲಿ ನೀರು ಬಿಟ್ಕೊಳ್ಳುತ್ತೆ. ಮತ್ತು ನೀವು ಮೊಸರು ನೀರಂತೂ ಯಾವುದೇ ಕಾರಣಕ್ಕೂ ಹಾಕಕ್ಕೆ ಹೋಗ್ಬೇಡ್ರಿ. ಇದು ನಿಮಗೆ ರೋಸ್ಟ್ ಆಗಬೇಕು ನೀಟಾಗಿ. ಗ್ರೇವಿ ಎಲ್ಲ ನೀಟಾಗಿ ರೋಸ್ಟ್ ಆದರೆ ರೆಡಿ ಆಯಿತು. ನೋಡಿ ನೀಟಾಗಿ ತುಪ್ಪ ಎಲ್ಲ ಬಿಟ್ಕೊಂಡಿರುತ್ತೆ. ತಳೆ ಹತ್ತುತ್ತೆ, ಹುಷಾರಾಗಿ ನೋಡ್ಕೊಂಡ್ರೆ. ಯಾಕೆಂದರೆ ರೋಸ್ಟ್ ಆಗಿರೋದ್ರಿಂದ ನೀಟಾಗಿ ಅದು ರೋಸ್ಟ್ ಆಗಬೇಕು. ಅನ್ನಕ್ಕೆ, ಚಪಾತಿ, ನೀರು ದೋಸೆ ಯಾವುದು ಥರ ಸರಿ. ನಾನಿವತ್ತು ಅನ್ನಕ್ಕೆ ಟೇಸ್ಟ್ ಮಾಡ್ತಾಯಿದ್ದೀನಿ. ನೀವು ಬೇಕಾದ್ರೆ ಚಪಾತಿ, ನೀರು ದೋಸೆ ಎಲ್ಲ ಇದು ಮಾಡ್ಬೋದು. ಇನ್ನೊಂದು 10 ನಿಮಿಷ ಇದೆಲ್ಲ ಡ್ರೈ ಆಗುತ್ತೆ. ಡ್ರೈ ಆದಮೇಲೆ ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋಣ. ನೋಡಿ ಎಷ್ಟು ಕಲರ್ ಬಂದಿದೆ, ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ ಅಂತ ಸಖತ್ತಾಗೈತೆ. ನೋಡಿ ಏನು ಒಂದ್ಸಲ ಆಯಿಲ್ ಆಗಿರಲಿ, ಆಯಿಲ್ ಅಂತ ಹಾಕಿಲ್ಲ, ತುಪ್ಪನೇ ನೀಟಾಗಿ ಎಲ್ಲ ಬಿಟ್ಟಿದೆ. ಇನ್ನೊಂದು 10 ನಿಮಿಷ ರೆಡಿ ಆಗುತ್ತೆ. ನೋಡಿ ಇವಾಗ 10 ನಿಮಿಷ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ರೋಸ್ಟ್ ಆಗಿದೆ. ಇನ್ನೂ ರೋಸ್ಟ್ ಮಾಡ್ಬೋದಾಗಿತ್ತು, ಆದರೆ ನಾನು ಅನ್ನಕ್ಕಲ್ವಾ, ಅದಕ್ಕೆ ಇಷ್ಟು ಗ್ರೇವಿ ಇರಲಿ ಅಂತ ಅಂದ್ಬಿಟ್ಟು ನಾನು ಇಷ್ಟು ತೊಗೊಂಡಿದ್ದೀನಿ. ನೋಡಿ ಇದರಲ್ಲೇನು ಅದು ಹೇಳ್ಕೊಳ್ಳುವಷ್ಟು ಏನು ಗ್ರೇವಿ ಇಲ್ಲ. ನೋಡಿ ಇದನ್ನು ಇವಾಗ ಅನ್ನಕ್ಕೆ ಸರ್ವ್ ಮಾಡ್ಕೊತಿದ್ದೀರಿ. ನೋಡಿ ಎಷ್ಟು ಗ್ರೇವಿ ಇರಲಿ ಅಂತಲೇ ನಾನು ಇದು ಮಾಡಿದ್ದು. ತಳ ಹತ್ತುತ್ತೆ, ಹುಷಾರಾಗಿ ನೋಡ್ಕೊಳ್ರಿ. ಈ ಅನ್ನದ ಜೊತೆಗೆ ಇದನ್ನು ಬ್ಯಾಟಿಂಗ್ ಮಾಡಿದ್ರೆ ಇಷ್ಟು ಚೆನ್ನಾಗಿರುತ್ತೆ. ಸುಡುತ್ತೆ. ಒಂದೇ ಒಂಚೂರು ಟೇಸ್ಟ್ ಮಾಡ್ತೀನಿ. ನಿಜವಾಗ್ಲೂ ಸಕ್ಕತ್ತಾಗೈತೆ. ಉಪ್ಪು ಹುಳಿ ಖಾರ ಎಲ್ಲ ನಿಜವಾಗ್ಲೂ ಚೆನ್ನಾಗೈತೆ. ಯಾಕೆಂದರೆ ನೀರು ದೋಸೆಗೆ, ಚಪಾತಿಗೆಲ್ಲ ಇನ್ನೂ ಚೆನ್ನಾಗಿರುತ್ತೆ. ನಾನು ರೈಸಿಗೆ ಇದು ಮಾಡಿದ್ರಿಂದ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಒಂದ್ಸಲ ಟ್ರೈ ಮಾಡಿ. ಯಾಕಂದರೆ ತುಪ್ಪದ ಘಮ, ಖಾರ, ಉಪ್ಪು ಎಲ್ಲ ಚೆನ್ನಾಗಿ ಇಟ್ಕೊಂಡಿರೋದ್ರಿಂದ ನಿಜವಾಗ್ಲೂ ಚೆನ್ನಾಗೈತೆ. ನೀವು ಒಂದ್ಸಲ ಟ್ರೈ ಮಾಡಿ.